ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತು. ಅಂದ್ರೆ ಯಾವಾಗ ಪ್ರಿಯಾಂಕ್ ಖರ್ಗೆ ಒಂದು ಮಾತನಾಡ್ತಾರೆ, RSS ಅನ್ನು ಸಂಪೂರ್ಣವಾಗಿ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ನಾವು ಬ್ಯಾನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ, ಅಂಕುಶವನ್ನು ಹಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಅಂತಾರಲ್ಲ, ಅದು ಆಗಿದ ತಕ್ಷಣನೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ. ಯಾಕ್ರಿ ಬ್ಯಾನ್ ಮಾಡ್ತೀರಾ, ಯಾವ ರೀತಿಯಾಗಿ ಚಟುವಟಿಕೆಗಳಿದ್ದಾವೆ, ಏನು ಕತೆ, ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಮೊನ್ನೆವು ಕೂಡ ಮಾತಾಡುವಂಥ ಸಂದರ್ಭದಲ್ಲಿಯೂ ಕೂಡ ಏನು RSSನಿಂದಾಗಿ ಏನಾಗಿದೆ ದೇಶಕ್ಕೆ, ಏನು ಘನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು. ಅದರ ಜೊತೆಗೆ ಈಗ ಚಿತ್ತಾಪುರದಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, RSS ಒಂದು ಕಡೆ ರ್ಯಾಲಿಯನ್ನು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಕ್ಷೇತ್ರದಲ್ಲೇ ಒಂದಿಷ್ಟು ರ್ಯಾಲಿಯನ್ನು ಮಾಡ್ತೀವಿ ಅಂತಂದಾಗ ಭೀಮ್ ಆರ್ಮಿಯು ಕೂಡ ಒಂದು ಕಡೆ ಎದ್ಬಿಟ್ಟಿದೆ. ಮತ್ತೊಂದು ಕಡೆ ಕುರುಬ ಸಮುದಾಯ STಗೆ ಸೇರಿಸಬೇಕು ಅಂತ ಕೇಂದ್ರದ ವಿರುದ್ಧ ಒಂದು ಕಡೆ ಸಿಡಿದೆದ್ದಿದ್ದಾರೆ. ಒಂದೇ ದಿನ ಬೇಕು ನಮಗೆ, ಬೇರೆ ದಿನ ಬೇಡ, ಅದೇ ದಿನ ನಮಗೆ ರ್ಯಾಲಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಕಡೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಡೀ ಅರ್ಜಿ ಏನಿದೆಯಲ್ಲ ಕೋರ್ಟ್ನತ್ತ ಮುಖ ಮಾಡಬೇಕಾಗಿರುವಂಥದ್ದು. ಏನಿದೆ ಅದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಇದೆ, ಬ್ರೇಕಿಂಗ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ಚಿತ್ತಾಪುರ ಚದುರಂಗದ ಆಟದಲ್ಲಿ ಯಾರ ಮೇಲುಗೈ, ಪ್ರಿಯಾಂಕ್ ಅವರಲ್ಲೇ ಮೊಳಗುತ್ತಾ ಕೇಸರಿ ಕಹಳೆ. ಹೈಕೋರ್ಟ್ ಆದೇಶದ ಮೇಲೆ ನಿಂತಿದೆ ಭವಿಷ್ಯ. ಕ್ರೈಸ್ತ ಸಮುದಾಯದಿಂದ ಅರ್ಜಿ, ಯಾರಿಗೆ ಅನುಮತಿ ಸಿಗುತ್ತೆ ಈಗ? RSS ಫಂಡಿಂಗ್ ಮೇಲೆ ಅನುಮಾನ ಬಂದಿದ್ಯಾಕೆ? ಕುತೂಹಲ ಕೇಳಿಸಿದೆ ಚಿತ್ತಾಪುರ ಚದುರಂಗದ ಆಟ. ಚಿತ್ತಾಪುರದ ವಿಚಾರದಲ್ಲಿ ಯಾರ ಮೇಲುಗೈ ಸಾಧಿಸ್ತಾರೆ ಅನ್ನೋಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ನವೆಂಬರ್ 2ನೇ ತಾರೀಕು ಈ ಒಂದು RSS ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತೋ ಇಲ್ವೋ ಅನ್ನೋಂತ ದೊಡ್ಡ ಪ್ರಶ್ನೆ ಇವಾಗ ಉದ್ಭವ ಆಗ್ತಾ ಇದೆ. ಸಿರಾಜ್, ಕಾರಣ ಏನು ಅಂತಂದ್ರೆ ಇಲ್ಲಿ ಒಂದು ಕಡೆ RSS ನೇ ಟಾರ್ಗೆಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಅವರು ಹೇಳೋದು ಅಥವಾ ಸಿದ್ದರಾಮಯ್ಯ ಅವರು ಹೇಳೋದು ಅಥವಾ ಪರಮೇಶ್ವರ್ ಅವರು ಕೂಡ ನಿನ್ನೆ ಹೇಳಿದ್ರು, ನೋಡಿ RSS ಅಂತ ನಾವು ನೋಡ್ಲೇ ಇಲ್ಲ, ಎಲ್ಲೂ ಕೂಡ RSS ಅಂತ ನಾವು ಗಮನ ಕೊಡ್ಲಿಲ್ಲ. RSS ಇರ್ಲಿ ಅಥವಾ ಬೇರೆ ಯಾವುದೇ ಸಂಘಟನೆಗಳು ಇರ್ಲಿ, ಎಲ್ಲರಿಗೂ ಒಂದೇ ಏನು ರೂಲ್ಸ್ ಇರುತ್ತೆ, ಎಲ್ಲರಿಗೂ ಕೂಡ ಅನುಮತಿ ಕಡ್ಡಾಯ ಆಗುತ್ತೆ ಅಷ್ಟೇ, ಅದ್ ಬಿಟ್ರೆ ಇನ್ ಬೇರೆ ಉದ್ದೇಶ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಇಲ್ಲಿ RSS ಅಥವಾ ಬೇರೆ ಸಂಘಟನೆ ವಿಚಾರ ಅಲ್ಲ, ಇಲ್ಲಿ ಬೇರೆ ಬೇರೆ ತರ ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲೋ ರಾಜಕೀಯವಾಗಿ ಇಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಥವಾ ಬೇರೆ ರಾಜಕೀಯವಾಗಿ ಎಲ್ಲ ಮೇಲ್ನೋಟಕ್ಕೆ RSS ಅಥವಾ ಭೀಮ್ ಆರ್ಮಿ ಅಥವಾ ಮತ್ತೊಂದು ಸಂಘಟನೆ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ಇದು ಆಕ್ಚುಲಿ ಆತರ ಆಗ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿನೇ ಇಲ್ಲಿ ಆಗ್ತಾ ಇರೋದು, ಅದೇ ಆಗ್ತಾ ಇದೆ ಖಂಡಿತವಾಗಿಯೂ ಕೂಡ. ಕಾರಣ ಏನು ಅಂತಂದ್ರೆ ನೋಡಿ, ಒಂದು ಕಡೆ RSS ಅವರು ನವೆಂಬರ್ 2ನೇ ತಾರೀಕೆ ಬೇಕು ಅಂತ ಹೇಳಿ ಮೊದಲನೇದಾಗಿ ಅರ್ಜಿ ಹಾಕ್ತಾರಪ್ಪ, ಜಿಲ್ಲಾಡಳಿತದಿಂದ ಅವ್ರಿಗೆ ಅನುಮತಿ ಸಿಕ್ಬಿಡುತ್ತೆ. ಅದಾದ್ಮೇಲೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಇಲ್ಲ ಇನ್ನೊಂದ್ಸಲಿ ಹೊಸದಾಗಿ ಅರ್ಜಿ ಹಾಕ್ಬಿಟ್ಟು ಅನುಮತಿ ತಗೊಂಬಿಡಿ ನೋಡೋಣ, ಚಾಲೆಂಜ್ ಮಾಡ್ತಾರೆ. ಅನುಮತಿ ಬೇಕಾದ್ರೆ ತಗೊಳ್ಳಿ, ನಿಮಗ್ ನಿಜವಾಗ್ಲೂ ಕೂಡ ಅನುಮತಿ ಸಿಕ್ತು ಕೋರ್ಟ್ ಇಂದ ಅಂತಂದ್ರೆ ಅವಾಗ ನಾವು ಮಧ್ಯಂತರ ನಾವು ಇನ್ವಾಲ್ವ್ ಆಗೋದಿಲ್ಲ ನಿಮ್ ವಿಚಾರದಲ್ಲಿ, ನಾವ್ ಯಾವ್ದಕ್ಕೂ ಕಮೆಂಟ್ ಮಾಡೋದಿಲ್ಲ, ಏನು ಹೇಳೋದಿಲ್ಲ, ನಿಮ್ ಪಾಡಿಗೆ ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾಕೋ ಅನುಮಾನ ಬರ್ತಾ ಇದೆ, ಅವ್ರಿಗೆ ನಿಜವಾಗ್ಲೂ RSS ಅವ್ರಿಗೆ ಅನುಮತಿ ಸಿಗುತ್ತಾ? ಇಫ್ ಇನ್ ಕೇಸ್ ಸಿಕ್ತು ಅಂತಂದ್ರು ನಿಜವಾಗ್ಲೂ ಇದೆಲ್ಲೋ ಒಂದ್ ರೀತಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮೈನಸ್ ಪಾಯಿಂಟ್ ಆಗ್ಬಹುದು. ಕಾರಣ ಏನು ಮುಖಭಂಗ ಆಗುತ್ತೆ ಅವ್ರದೇ ಒಂದು ಕ್ಷೇತ್ರದಲ್ಲಿ, ಅವ್ರಿಗೆ ಮುಖಭಂಗ ಆದ್ರೆ ಅದೇನಾಗುತ್ತೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಇದು ಒಂದ್ ರೀತಿಯಾಗಿ ಎಫೆಕ್ಟ್ ಆಗಬಹುದು. ಕಾರಣ ಏನಂತಂದ್ರೆ ಇವಾಗ RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಹೈಲೈಟ್ ಆಗ್ತಿದ್ದಾರೆ, ಎಲ್ಲೋ ಒಂದ್ ರೀತಿ ಪಕ್ಷಕ್ಕೋಸ್ಕರ ಮಾತಾಡ್ತಿದ್ದಾರೆ, ಚರ್ಚೆ ಇವಾಗ ಜೋರಾಗಿದೆ ಅಲ್ವಾ, ಎಲ್ಲರ ಮುಂದಿದ್ದಾರೆ ಪ್ರಿಯಾಂಕ್ ಖರ್ಗೆ, ಆ ಒಂದು ರೇಸ್ ಅಲ್ಲಿ ಎಲ್ಲರ ಮುಂದಿದ್ದಾರೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಇಫ್ ಇನ್ ಕೇಸ್ ಇದೆಲ್ಲ ಎದುರಾಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಏನಾದ್ರೂ ಚಿತ್ತಾಪುರದಲ್ಲಿ RSS ಕಾರ್ಯಕ್ರಮ ನಡೀತು ಅಂತಂದ್ರೆ ಇದು 100% ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಂದ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಪಾಯಿಂಟ್ ಆಗ್ಬಹುದು. ಈಗ ರೋಶ್ನಿ ಏನಪ್ಪಾ ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಆಡಿದಂತಹ ಸಂದರ್ಭದಲ್ಲಿ ಒಂದು ಮಾತಿದೆಯಲ್ಲ, ಮಾತು ಯಾವ ರೀತಿಯಾಗಿ ಬಿಡ್ತು ಅಂತಂದ್ರೆ ಅದೇ ಸಂಭ್ರಮದಲ್ಲಿ ಇತ್ತು. 100 ವರ್ಷದ ಸಂಭ್ರಮ, ಬಹಳ ಸಂಭ್ರಮ ಸಡಗರದಲ್ಲಿ ಒಂದಿಷ್ಟು ಪಥಸಂಚಲನ ಮಾಡಿಕೊಂಡು ಅವ್ರದೇ ಆದಂತ ಒಂದಿಷ್ಟು ವಾಕ್ಯಗಳನ್ನ ಹೇಳ್ಕೊಂಡು ಒಂದಿಷ್ಟು ನಡೀತಾ ಇತ್ತು. ಯಾವಾಗ ಈ ಕೋಲನ್ನ ತಂದು ಓಡಾಡ್ತಾ ಇದ್ದಾರೆ, ಏನ್ ಚಟುವಟಿಕೆ ಇದೆ, ದೇಶಕ್ಕೆ ಏನು ಇವರ ಕೊಡುಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಅರೆ ಯಾವಾಗ್ಲೂ ಕೂಡ ಯಾಕೆ ಪ್ರಿಯಾಂಕ್ ಖರ್ಗೆ ಒಂದ್ ಕಡೆ RSS ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, RSS ನಿಂದ ಏನ್ ಸಮಸ್ಯೆ ಆಗಿದೆ ಅವರಿಗೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅವಾಗ RSS ನವರು ನಿರ್ಧಾರ ಮಾಡ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಇಲ್ರಿ RSS ವಿಚಾರಕ್ಕೆ ಸಂಬಂಧಪಟ್ಟ ಇವ್ರು ಮಾತಾಡಿದ್ದಾರೆ ಅಂತಂದ್ರೆ ಅವ್ರದೇ ಕ್ಷೇತ್ರದಲ್ಲಿ ರ್ಯಾಲಿ ಮಾಡ್ಬಿಡೋಣ, ಯಾಕೆ ಅವ್ರದೇ ಕ್ಷೇತ್ರದಲ್ಲಿ ರ್ಯಾಲಿ ಮಾಡ್ಬಿಡೋಣ ಅಂತಾರೆ. ಅದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಹೌದಾ, ನೀವು ರ್ಯಾಲಿ ಮಾಡ್ತೀರಾ ಮಾಡಿ, ಆದರೆ ನೀವೇನು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಮಾತಾಡ್ತಾ ಇದ್ರಲ್ಲ, ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ನಿಮ್ಮ ಮಕ್ಕಳ ಜೊತೆ ಬನ್ನಿ,
ಅವಾಗ ನೋಡೋಣ. ಹೌದು, ನಿಜವಾಗ್ಲೂ ಕೂಡ ನೀವು ಕೂಡ RSS ಭಕ್ತರು ಆಗಿದ್ರೆ ನಿಮ್ಮ ಮಕ್ಕಳು ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನ ಕೂಡ ತಂದು ಗಣವೇಷಧಾರಿ ಧರಿಸಿ RSS ನ ಏನಿದೆ ಅದನ್ನೆಲ್ಲವೂ ಕೂಡ ರ್ಯಾಲಿ ಮಾಡ್ಕೊಂಡು ಪಥಸಂಚಲನಕ್ಕೆ ಬನ್ನಿ, ನಾನೇ ನಿಮ್ಮನ್ನ ಸ್ವಾಗತಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೂ ಕೂಡ ಟಾಂಗ್ ಕೊಡುವಂತ ಕೆಲಸ ಮಾಡ್ತಾರೆ. ಬರ್ತಾರ ಇವರೆಲ್ಲ ಬಿಜೆಪಿ ಮಕ್ಕಳು ಬರ್ತಾರ? ಯಾರು ಕೂಡ ಬರೋದಿಲ್ಲ ರೀ, ಬರೀ ಮಾತು ಹೇಳ್ತಾರೆ. ಇವಾಗ ಹೇಳಿದ್ರೆ ಒಂದಿಷ್ಟು ಹೈಪ್ ಆಗಿದೆ ಸ್ಟೋರಿ, ಇವಾಗ ಬಂದ್ರು ಬರ್ಬೋದು, ಹೇಳಕ್ ಆಗೋದಿಲ್ಲ. ಆದ್ರೆ ಇದೀಗ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಚಾಲೆಂಜ್ಗೋಸ್ಕರ ಆದ್ರೂ ಬಂದ್ರು ಬರ್ಬೋದು, ಬಟ್ ಅದು ಒಂದ್ ಕಡೆ ಇಟ್ಕೊಳ್ಳಿ. ಆದ್ರೆ ಇದೀಗ ಏನಾಗೋಗ್ಬಿಟ್ಟಿದೆ, ಕೇವಲ ಇಲ್ಲಿ RSS ಪಥಸಂಚಲನ ಮಾತ್ರ ಅಲ್ಲ, ಭೀಮಾರ್ಪಿ ಬಂದಿದೆ, ಕುರುಬ ಸಮುದಾಯ ಬಂದಿದೆ, ಮತ್ತೊಂದು ಕಡೆ ಕ್ರೈಸ್ತ ಧರ್ಮವು ಕೂಡ ಒಂದ್ ಕಡೆ ಬಂದಿದೆ ಅನ್ನುವಂಥದ್ದು. ಅಂದ್ರೆ 4 ರ್ಯಾಲಿ. ಇಷ್ಟು ದಿನಗಳ ಕಾಲ ನಾವು ಅನ್ಕೋತಿದ್ದೀವಿ ತ್ರಿಕೋನ ಸ್ಪರ್ಧಿ ಅಂತ, ಈಗ 4ನೇದು. ಯಾವ ರೀತಿಯಾಗಿ ರ್ಯಾಲಿ ಕೊಡಬೇಕು, ಜಿಲ್ಲಾಡಳಿತವು ಕೂಡ ಟೆನ್ಷನ್ ಆಗಿಬಿಟ್ಟಿದೆ. ಹೆಚ್ಚಿನ ಫೋರ್ಸ್ ಕೂಡ ತರಬೇಕಾಗಿರುವಂಥದ್ದು. ಕಮ್ಮಿ ಬಿದ್ರೆ ಬಾರ್ಡರ್ ಅಲ್ಲಿ ಇರುವಂತ ಆರ್ಮಿಗಳನ್ನ ಕೂಡ ತಂದ್ರು ತರಬಹುದು, ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಭೀಮ್ ಆರ್ಮಿ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ RSS, ಮತ್ತೊಂದು ಕಡೆ ಕುರುಬ ಸಮುದಾಯ, ಮತ್ತೊಂದು ಕಡೆ ಕ್ರೈಸ್ತ ಸಮುದಾಯ, ಈ ಎಲ್ಲಾ ಸಮುದಾಯಗಳು ಇದೀಗ ರ್ಯಾಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ತವರು ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಪ್ರಭಾವ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎಲ್ಲಾ ಕೂಡ ಹೈಲೈಟ್ ಮಾಡ್ತಾ ಇಲ್ವಾ ಇವರು? ಇವರೆಲ್ಲ ಸೇರ್ಕೊಂಡು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೈಲೈಟ್ ಮಾಡ್ತಾ ಇಲ್ವಾ? ಅವರು ಆಡಿದಂತ ಒಂದಿಷ್ಟು ಮಾತು, ಒಂದಿಷ್ಟು ಹೌದಪ್ಪ ಬ್ಯಾನ್ ಮಾಡ್ತೀವಿ ಅಂತಂದಿದ್ರೆ ಯಾಕೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಕಾಡ್ತಾ ಇದ್ದಾರೆ. ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾಕೆ ಪಕ್ಷವನ್ನ ಇನ್ನೂ ಸಂಘಟನೆಗಳನ್ನ ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನೀವು? ಹಾಗಾದ್ರೆ ರಿಜಿಸ್ಟರ್ ಮಾಡ್ಕೋಬಹುದಾಗಿತ್ತಲ್ಲ. ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ, ಏನ್ ಕತೆ? ಇಷ್ಟು ದೊಡ್ಡ ಮಟ್ಟಕ್ಕೆ ಸಂಘಟನೆ ಇದೆ, ಇಷ್ಟೆಲ್ಲ ನೀವು ಖರ್ಚುಗಳು ಮಾಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಮಟ್ಟಕ್ಕೆ ರ್ಯಾಲಿ ಮಾಡ್ತೀರಾ ಅಂತಂದ್ರೆ ಇಲ್ಲಿವರೆಗೂ ಮಾಡಿದಿರಲ್ಲ ಕಾರ್ಯಕ್ರಮ, ಅದೆಲ್ಲದಕ್ಕೂ ಕೂಡ ನಿಮ್ ಫಂಡಿಂಗ್ ಎಲ್ಲಿಂದ ಬಂತು, ಅದ್ರ ಮೂಲ ಏನು, ಅದೇನಾದ್ರೂ ರಿಜಿಸ್ಟರ್ ಆಗಿದ್ಯಾ, ಎಲ್ಲವೂ ಕೂಡ ತಲೆ ಕೆಡಿಸ್ಕೊತಿದ್ದಾರೆ ಇವಾಗ ಪ್ರಿಯಾಂಕ್ ಖರ್ಗೆ. ಹೌದು. ಸೊ ಕೆಲವೊಂದಿಷ್ಟು ಪ್ರಿಯಾಂಕ್ ಖರ್ಗೆಗೆ ಕೇಳಿದಂತ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡುವಂತ ಕೆಲಸವೂ ಕೂಡ ಒಂದು ಮಾಡ್ತು. ಅದಾದ ನಂತರ ಏನ್ ರೀತಿ ಬೆಳವಣಿಗೆ ಆಯ್ತು, ಏನ್ ಕತೆ ಅಂದ್ರೆ ಚಿತ್ತಾಪುರ ಚದುರಂಗ ಯಾವ ರೀತಿ ಆಗಿದೆ ಹಾಗಾದ್ರೆ ನೋಡಿ. RSS ಮೇಲೆ ನಿರ್ಬಂಧ ಹಾಕಿ ಅಂದ ಮಿನಿಸ್ಟರ್ಗೆ ಒಂದ್ ಕಡೆ ಟಕ್ಕರ್ ಕೊಡೋದಕ್ಕೆ ಬಹಳಷ್ಟು ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. RSS ಮೇಲೆ ನಿರ್ಬಂಧ ಹಾಕಿ ಅಂತಂದವ್ರಿಗೆ ಸಚಿವರು ಏನೋ ಒಂದು ಕಡೆ ಏನೋ ಹೇಳೋಕೆ ಹೋಗಿ ಏನೋ ಒಂದು ಕಡೆ ಆಗೋಗ್ಬಿಡುತ್ತಲ್ಲ, ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ ನೋಡಿ. ಪ್ರಿಯಾಂಕ್ ಖರ್ಗೆ ತವರಿನಲ್ಲೇ ತಮ್ಮ ಬಲ ಪ್ರದರ್ಶನಕ್ಕೆ RSS ಒಂದು ಕಡೆ ರೆಡಿ ಆಗಿಬಿಟ್ಟಿದೆ. ಏನ್ರಿ ಯಾವ ರೀತಿಯಾಗಿ ತಾಕತ್ತಿದೆ, ಏನು ಕತೆ, RSSನಲ್ಲಿ ಎಷ್ಟು ಜನ ಇದ್ದಾರೆ, ಏನು ಅದೆಲ್ಲವೂ ಕೂಡ ನಾವು ಬಲವನ್ನು ತೋರಿಸೋದಕ್ಕೆ RSS ಒಂದು ಕಡೆ ರೆಡಿ ಮಾಡ್ಕೊಂಡ್ಬಿಟ್ಟಿದೆ. ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿ ಕೋರಿ ಒಂದು ಕಡೆ ಪತ್ರವನ್ನು ಸಲ್ಲಿಸಿದ್ದಾರೆ. RSS ವಿರುದ್ಧ ಸಮರ ಸಾರಿರುವಂಥ ದಲಿತ ಸಂಘಟನೆಗಳು ಕೂಡ ಒಂದು ಕಡೆ ಸಜ್ಜಾಗ್ಬಿಟ್ಟಿದ್ದಾರೆ ನೋಡಿ. ದಲಿತ ಪ್ಯಾಂಥರ್ಸ್, ಜೈ ಭೀಮ್ ಸಂಘಟನೆಗಳು ಕೂಡ ಒಂದಿಷ್ಟು ಮನವಿಯನ್ನು ಸಲ್ಲಿಸಿರುವಂಥದ್ದು. ನವೆಂಬರ್ 2ರಂದೇ ಪಥಸಂಚಲನಕ್ಕೆ ನಮಗೆ ಅನುಮತಿ ಕೊಡಬೇಕು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಕೋರ್ಟ್ ಆಗಿರ್ಬೋದು, ನಮಗೆ ಅನುಮತಿಯನ್ನು ಕೊಡಿ ಅಂತ ಒಂದು ಕಡೆ ಮನವಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಪಕ್ಷ ಒಂದು ಕಡೆ ಹೊಡೆದಾಡ್ತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ, ಅದು ಒಂದು ಕಡೆ ಇಟ್ಕೊಡ್ರಿ. ಸಂಘಟನೆ ಯಾಕ್ರಿ ಇದರಲ್ಲಿ ಎಂಟ್ರಿ ಆಗ್ತಾ ಇದ್ದೀರಾ? ಯಾರ್ಯಾರೋ ಮಾಡಿದ್ದ ತಪ್ಪುಗಳಿಗೆ ಏನೇನೋ ಆಗ್ತಾ ಇದೆ, ಅದರಲ್ಲಿ ಈಗ ಸಂಘಟನೆಗಳು ಎಂಟ್ರಿ ಆಗಿಬಿಟ್ಟು ನಿಮ್ಮ ಸಂಘಟನೆಗಳು, ನಿಮ್ಮ ಸೈದ್ಧಾಂತಿಕ, ನಿಮ್ಮ ನಿಲುವುಗಳು ಬೇರೆ ಇರುತ್ತೆ. ಮತ್ತೊಂದು ಕಡೆ ಈ ಸಂಘಟನೆಗಳು ಯಾಕೆ ಉದ್ಭವ ಆಗುತ್ತೆ, ಯಾರಿಗಾದರೂ ಒಂದು ಕಡೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂಥ ನ್ಯಾಯ ಕೊಡಿಸೋದಕ್ಕೆ ಹೋರಾಡುತ್ತೆ. ಆದರೆ ಈಗ ಇಂಥದ್ದೆಲ್ಲದಕ್ಕೂ ಕೂಡ ರಾಜಕೀಯವಾಗಿ ಒಂದಿಷ್ಟು ಸಂಘಟನೆಗಳು ಬರ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಖಾಕಿ ಬಿಳಿ ಕಪ್ಪು ಸಮವಸ್ತ್ರ ವರ್ಸಸ್ ನೀಲಿ ಬಿಳಿ ಕಪ್ಪು ಸಮವಸ್ತ್ರ ಎಲ್ಲಿಗೆ ಬಂದು ಹೋಗ್ಬಿಟ್ಟಿದೆ. ಮತ್ತೊಂದು ಕಡೆ ಈ ಬಟ್ಟೆ ಕಲರ್ಗಳ ಮೇಲೂ ಕೂಡ ಬಂದು ಹೋಗ್ಬಿಡ್ತಲ್ರಿ. ಪಥಸಂಚಲನ ಅನುಮತಿ ವಿಚಾರಕ್ಕೆ ಕೇಸ್ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಹಾಗಾದರೆ ವಿಚಾರಣೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ, ಯಾರಿಗೆ ಸಿಗಬಹುದು? ಹಾಗಾದರೆ ಹೈಕೋರ್ಟ್ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಇವತ್ತು ಪಥಸಂಚಲನ ಭವಿಷ್ಯ ನಿರ್ಧಾರ ಆಗುತ್ತೆ. ಏನು ಬೆಳವಣಿಗೆ ಆಗಬಹುದು, ಹಾಗಾದರೆ ಏನು ಕೊಡಬಹುದಾ, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಮತ್ತೊಂದು. ಸೊ ಈಗ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಒಂದಿಷ್ಟು ಬಿಜೆಪಿ ಉತ್ತರ ಅನ್ನುವಂಥದ್ದು ಏನಿದೆ ಅದು ಗಮನಿಸ್ಬಿಡಿ ಒಂದ್ಸರಿ. ನೋಡಿ, ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದಾರಲ್ಲ, ಅದಕ್ಕೆ ಬಿಜೆಪಿ ಅವರು ಉತ್ತರ ಕೊಟ್ಟಿದ್ದಾರಂತೆ. ಓಕೆ, RSS ಪ್ರಿಯಾಂಕ್ ನೋಂದಾಯಿತ ಸಂಘಟನೆನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೋಂದಣಿ ಮಾಡಿಕೊಳ್ಬೇಕಂತ ಕಾನೂನು ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರಿಜಿಸ್ಟರ್ ಆಗಿಲ್ಲ, ಆದ್ರೂ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಲಕ್ಷ ಜನ ಸೇರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ನವೆಂಬರ್ 2ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಇದಕ್ಕೆಲ್ಲದಕ್ಕೂ ಕೂಡ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ರಿಜಿಸ್ಟರ್ ಕೂಡ ಆಗಿಲ್ಲ, ಆದ್ರೂ ಕೂಡ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ, RSS ಫಂಡಿಂಗ್ ಮಾಡ್ತಾ ಇರೋದು ಆ ಹಿನ್ನೆಲೆ ಏನು, ಪ್ರಿಯಾಂಕ್ಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಕಾರ್ಯಕ್ರಮಗಳ ಖರ್ಚು ವೆಚ್ಚ ಯಾರು ಕೊಡ್ತಿದ್ದಾರೆ, ಹೇಗೆ ಕಾಂಗ್ರೆಸ್ ಪಾರ್ಟಿಗೆ ಯಾರು ಕೊಡ್ತಾರೆ,
ಅಥವಾ IT ED ಏನ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ತನಿಖೆ ಮಾಡ್ಬೇಕಲ್ವಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆಲ್ಲವೂ ಆಗ್ತಾ ಇದೆ ಅಂತಂದ್ರೆ IT ಅವ್ರು ಇರ್ಬೋದು ಅಥವಾ ED ಅವ್ರು ಇರ್ಬೋದು, ಏನ್ ಮಾಡ್ತಾ ಇದ್ದಾರೆ? ಯಾವುದಕ್ಕೂ ತಲೆ ಕೆಡ್ಸ್ಕೊತಾ ಇಲ್ಲ. ಬೇರೆ ಯಾವುದೋ ಒಂದು ವಿಚಾರದಲ್ಲಿ, ಸಣ್ಣ ಪುಟ್ಟ ವಿಚಾರದಲ್ಲೇ ED ಅವರು ಎಂಟ್ರಿ ಕೊಡ್ತಾರೆ, ಅಥವಾ ಎಲ್ಲಾ ಅಕೌಂಟ್ಸ್ಗಳನ್ನ ಅಥವಾ ಎಲ್ಲಾ ಫಂಡಿಂಗ್ ಏನ್ ಬರ್ತಾ ಇದೆ, ಏನಾಗ್ತಾ ಇದೆ ಎಲ್ಲವೂ ಕೂಡ ಜಾಲಾಡುತ್ತೆ. ಆದ್ರೆ ಈ ವಿಚಾರದಲ್ಲಿ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ದೊಣ್ಣೆ ಹಿಡಿದು ಹೋಗೋದರ ಸಂದೇಶ ಏನು ಇಲ್ಲಿ? ದೊಣ್ಣೆ ಹಿಡಿದು ಹೋಗೋದರ ಸಂದೇಶ ಇಲ್ಲಿ ನಿಜವಾಗ್ಲೂ ಕೆಟ್ಟದಾಗಿದೆ. ಇದರಿಂದ ಕೆಟ್ಟದಾಗಿ ಅಥವಾ ನೆಗೆಟಿವ್ ಆಗಿ ಇದರಲ್ಲಿ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ. ಹಾಗಾಗಿ ದೊಣ್ಣೆ ಹಿಡಿದು ಒಂದು ರೀತಿಯಾಗಿ ಇಲ್ಲಿ ಪಥಸಂಚಲನ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. RSS ಅವರ ಜಾಗದಲ್ಲಿ ಬೇರೆ ಒಂದು ಅಲ್ಪಸಂಖ್ಯಾತರು ಅಥವಾ ಬೇರೆ ಯಾವುದೋ ಸಮುದಾಯದವರು ಇದೇ ರೀತಿಯಾಗಿ ದೊಣ್ಣೆಗಳನ್ನ ಹಿಡಿದುಕೊಂಡು ಪಥಸಂಚಲನ ಮಾಡಿದ್ರೆ, ಕಾರ್ಯಕ್ರಮವನ್ನ ಮಾಡಿದ್ರೆ ನೀವೆಲ್ಲ ಸುಮ್ಮನೆ ಇರ್ತಾ ಇದ್ರಾ ಅಂತೇಳಿ ಬಿಜೆಪಿ ಅವರಿಗೆ ಉಲ್ಟಾ ಪ್ರಶ್ನೆ ಮಾಡಿರ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಲಾಠಿ ದೇಶಭಕ್ತರಿಗೆ ಆತ್ಮವಿಶ್ವಾಸ ಮೂಡಿಸುತ್ತೆ ಅಂತ ಹೇಳಿ ಇದೀಗ ಬಿಜೆಪಿ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು. ಒಂದ್ ರೀತಿಯಾಗಿ ಅವ್ರು ಈ ತರ ಪ್ರಶ್ನೆ ಮಾಡ್ತಾರೆ, ಅವ್ರು ಈ ತರ ಉತ್ತರ ಕೊಡ್ತಾರೆ. ಹಾಗಾಗಿ ಇಲ್ಲಿ ಫಂಡಿಂಗ್ ವಿಚಾರನೇ ಅತಿ ಹೆಚ್ಚಾಗಿ ಬರ್ತಾ ಇರುವಂತದ್ದು. ಈಗ ಏನಾದ್ರೂ ಒಂದು ಕಂಡಿಡಿಬೇಕಲ್ಲ. ಸರಿ, ಇವಾಗ ಇದಕ್ಕೆ ಮುಂದಾಗಿದ್ದಾರೆ, ಏನು RSS ಅವ್ರು ನಾವೇ ಮಾಡೇ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಅದಕ್ಕೆ ಏನಾದ್ರೂ ಒಂದು ಟಾಂಗ್ ಕೊಡ್ಬೇಕು, ಏನೋ ಒಂದು ಹೊಸದು ತೆಗಿಬೇಕಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇವಾಗ ಸಡನ್ ಆಗಿ ನೆನಪಾಗಿರುವಂತದ್ದು ಏನು, ಫಂಡಿಂಗ್ ವಿಚಾರ ನೆನಪಾಗೋಯ್ತು. ಇಷ್ಟು ದಿನ ನೆನಪಿಲ್ದೆ ಇದ್ದಂಥದ್ದು ವಿಚಾರ, ಇಷ್ಟು ದಿನ ಇಷ್ಟು ವರ್ಷನೇ ತಲೆ ಕೆಡ್ಸ್ಕೊಂಡಲ್ಲ ಯಾರು ಇದಕ್ಕೆ. ಆದ್ರೆ ಇದೀಗ ಸಡನ್ ಆಗಿ ಫಂಡಿಂಗ್ ಹೆಂಗ್ ಬರ್ತಾ ಇದೆ, ಇಷ್ಟೊಂದು ಕಾರ್ಯಕ್ರಮಗಳ ಖರ್ಚು ವೆಚ್ಚ ಯಾರು ಕೊಡ್ತಾರೆ, ಎಲ್ಲ ಬರುತ್ತೆ, ಏನ್ ಬರುತ್ತೆ ಎಲ್ಲವೂ ಕೂಡ ತನಿಖೆ ನಡಿಬೇಕು. ಅದರ ಜೊತೆ ED ಅವ್ರು ಏನ್ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ, ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಉತ್ತರವನ್ನ ಕೊಡ್ಬೇಕಾಗತ್ತ ಅವ್ರೆ, ಅಲ್ವಾ? ಈಗ ಪ್ರಿಯಾಂಕ್ ಖರ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರ ಕೊಡುವಂತ ಕೆಲಸವೂ ಕೂಡ ಆಯಿತು. ಯಾವ ರೀತಿಯಾಗಿ ಅಂತಂದ್ರೆ, ಪ್ರಿಯಾಂಕ್ ನೋಂದಾಯಿತ ಸಂಘಟನೆ ಅನ್ನುವಂತ ಲೆಕ್ಕಾಚಾರದಲ್ಲಿ RSS ಏನ್ರಿ ನೋಂದಾಯಿತ ಸಂಘಟನೆನ, ಹಾಗಾದ್ರೆ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ ನೀವು ಅಂತ ಒಂದಿಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ, ನೋಂದಣಿ ಮಾಡ್ಕೊಳ್ಬೇಕಂತ ಕಾನೂನಲ್ಲಿ ಇದೆಯಾ ಅಂತ ಬಿಜೆಪಿ ಅವರು ಒಂದ್ ಕಡೆ ಉತ್ತರ ಕೊಡ್ತಾರೆ. ಯಾಕ್ರಿ ನಾವು ನೋಂದಣಿ ಮಾಡಲೇಬೇಕು ಅನ್ನುವಂಥದ್ದು ಏನು ಉತ್ತರ ಇದೆಯಾ? ಏನಿಲ್ಲಲ್ಲ, ಅದಕ್ಕೆ ಯಾಕೆ ನಾವು ನೋಂದಣಿ ಮಾಡ್ಕೋಬೇಕು? ರಿಜಿಸ್ಟರ್ ಆಗಲಿದ್ದರೂ ಕೂಡ ದುಡ್ಡು ಎಲ್ಲಿಂದ ಬರುತ್ತೆ? ಹಾಗಾದ್ರೆ ಯಾವುದಾದ್ರೂ ಒಂದು ಸಂಘಟನೆ, ಒಂದು ಪಕ್ಷ, ಒಂದು ಏನಾದರೂ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದಿಷ್ಟು ಫಂಡಿಂಗ್ ಬರುತ್ತೆ, ಅದಕ್ಕೆ ಆಗುತ್ತೆ. ಈಗ ರಿಜಿಸ್ಟರ್ ಆಗಲಿಲ್ಲ ಅಂತಂದರೆ ಫಂಡಿಂಗ್ ಎಲ್ಲಿಂದ ಬರುತ್ತೆ? ಹಾಗಾದರೆ ನೀವು ಫಂಡಿಂಗ್ ಕೊಡೋದು ಯಾರು? ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರ ಜೊತೆಗೆ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಈ ರೀತಿಯಾಗಿ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಆಡಳಿತ ಹಳ್ಳ ಹಿಡಿದುಬಿಟ್ಟಿದೆ. ಆ ಆಡಳಿತವನ್ನು ಸರಿಯಾಗಿ ನಾವು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ RSS ಅನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿ.